ಈ ಬೆಳಿಗ್ಗೆ ಇರೋರಿಗೆ ಬೇಗ ಮದುವೆ ಆಗುತ್ತೆ ಅಂತ ಕೇಳಿದ್ದೆ, ಆದರೆ ನನಗೆ ಇನ್ನು ಮದುವೆ ಆಗ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನೀನೇನು ಟೆನ್ಷನ್ ತಗೋಬೇಡ ಮಗ, ನಿನ್ಗೆ ಈ ಜನ್ಮಕ್ಕೆ ನಾನು ಮದುವೆನೇ ಮಾಡಕ್ಕಿಲ್ಲ. ಏನ್ ಸರ್ ನಿಮ್ಮ ಪ್ರಶ್ನೆ? ಏನು ಕೈ ಎತ್ತಾ ಇಲ್ಲ, ಬಾಯಿ ಎತ್ತಾ ಇಲ್ಲ. ಹೌದಾ? ಬಾಯತ್ತೆ ಅಂದ್ರೆ ನೀವು ನಾನ್ ವೆಜ್ ತಿಂತೀರಾ? ಹೌದು, ನಾನ್ ವೆಜ್ ಹೋಟ್ಲು ಇದೆ. ಈಗ ಒಂದು ತಿಂಗಳಾಯ್ತು ಓಪನ್ ಮಾಡಿ. ಹಾ, ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಒಂದು ಹೋಟ್ಲ್ ಓಪನ್ ಮಾಡಿದ್ದೀವಿ. ನೋಡಿ, ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಅಂತ ಇದ್ರೆ ಖಂಡಿತ ಕೂಡ. ಹೋಟ್ಲ್ ಹೆಸರೇನು? ಬಾಗೂರು ಗೌಡ್ರು ಮನೆ ಮೀನುಳಿ ಅಂತ ಮಡಗಿದ್ದೆ. ಇವಾಗ ಇದೆಯಾ, ಬಾಗ್ಲ ಹಾಕಿದ್ರಾ? ಇಲ್ಲ, ಇದೆ, ಓಪನ್ ಇದೆ. ಎಷ್ಟಾಗುತ್ತೆ ಡೈಲಿ ವ್ಯಾಪಾರ? ಒಂದು 3-3.5. ಹೌದು. ಎಷ್ಟು ಕೆಜಿ ತರ್ತೀರಾ ಮಟನ್ ಚಿಕನ್? ಎಲ್ಲ ಒಂದು 10 kg ತನಕ ತಗೊಂಬತ್ತೀವಿ. ಎಲ್ಲಿ ಬರುತ್ತೆ? ಬಾಗೂರಲ್ಲಿ ಬರುತ್ತಾ? ಇಲ್ಲ, ಇಲ್ಲಿ ರಾಮನಗರ ಹತ್ರ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 11 ಗಂಟೆ ಅಷ್ಟಕ್ಕೆಲ್ಲ ರೆಡಿ ಆಗುತ್ತೆ. 8-9 ಗಂಟೆ ತನಕ ಇರುತ್ತೆ. ಪಕ್ಕದಲ್ಲಿ ಬಾರು ಇದೆ. ಓಹೋ, ಬಾರಿಗೋಸ್ಕರ ಹೋಟ್ಲು ಮಾಡಿರ, ಹೋಟ್ಲಿಗೋಸ್ಕರ ಬಾರಲ್ಲ? ಇಲ್ಲ, ನಾವು ದುಡಿಯೋಕ್ಕೋಸ್ಕರ ಮಾಡಿರೋದು. ಬಾರ್ ನೋಡ್ಬಿಟ್ಟು ಹೋಟ್ಲು ಮಾಡಿದ್ರಾ? ಹೌದೌದು. ಯಾವಾಗ್ಲೂ ಇನ್ನೊಬ್ರು ನೋಡಿ ನಾವು ಬದುಕಕ್ಕೆ ಹೋಗ್ಬಾರ್ದು, ಬಕ್ರ ಆಯ್ತೀವಿ. ಇದೇ ಹೋಟ್ಲ್ನ ಎಲ್ಲಾರು ನಿಯರ್ ಬೈ ನಿಮ್ಗೆ ಅಡಿಗೆ ಗೊತ್ತು ತಾನೆ? ಇಲ್ಲ, ಮೊದ್ಲು ಮಾಡಿದ ಒಂಟೆಯಾಗೆ. ಅಲ್ಲ, ಯಾಕೋ ಸರೋಗ್ಲಿಲ್ಲ. ಅಲ್ಲ, ನಿಮಗೆ ಅಡಿಗೆ ಮಾಡಕ್ ಬರುತ್ತೆ ತಾನೆ? ಹೌದು. ನಿಮ್ ಫೇವ್ರೇಟ್ ಯಾವುದು? ಅಂದ್ರೆ ಅಡಿಗೆಯಲ್ಲಿ ನಿಮ್ ಫೇವ್ರೇಟ್ ಯಾವ್ದು ಚೆನ್ನಾಗಿ ಬರುತ್ತೆ ನಿಮ್ ಕೈಲಿ? ಎಲ್ಲ ಮಾಡ್ತೀವಿ. ಹಂಗೆಲ್ಲ ಇರ್ಬೋದು. 100 ಇರೋದ್ರಲ್ಲಿ ಟಾಪ್ ಯಾವ್ದು ಮಾಡ್ತೀರಾ? ಮಟನ್. ಮಟನ್ ಇದು ಮೇಕೆ. ಅಲ್ಲ ರೀ, ಅದನ್ನ ಏನ್ ಮಾಡ್ತೀರಾ ಐಟಮ್ನ? ಅದನ್ನ ಹೇಳಿ, ನಾನು ಹೇಳಿದ್ರೆ ತಪ್ಪಾಗುತ್ತೆ, ನೀವ್ ಹೇಳಿ. ಆಮೇಲೆ ಸಾಂಬಾರು, ಫ್ರೈ, ಡ್ರೈ ಎಲ್ಲ ಮಾಡ್ತೀವಿ. ನೋಡಿ ಸರ್, ಬೆಂಗಳೂರಲ್ಲಿ ಇವಾಗ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ ಬಿರಿಯಾನಿ ಓಪನ್ ಆಗಕ್ಕೆ ಜಾಸ್ತಿ ಚೆನ್ನಾಗಿದ್ದಾವೆ. ಹೌದು. ನೀವು ದಯವಿಟ್ಟು ಒಂದು ಎಲ್ಲರೂ ಬೆಂಗಳೂರಲ್ಲಿ ಮಾಡಿ, ಒಳ್ಳೆ IT ಕಂಪ್ನಿ, ಒಂದು 4-5 ಯೂಟ್ಯೂಬ್ ಚಾನಲ್ಗೆ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ ಮಾಡಿಸಿ. ಸಾಕಾದಾಗಿದೆ, ಸೂಪರ್ ಆಗಿದೆ, ಊರಿಂದಲೇ ತರಿಸ್ತಾರೆ ಮರಿನ, ಸಾಕಾದಾಗಿರ್ತದೆ, ನಾವೇ ಕಟ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಈ ತರ ಒಂಚೂರು ಪುಂಗಿ ಓದಿಸ್ಬೇಕು. ನಿಮಗೆ ಮುಸ್ಲಿಮು, ಪಾಕಿಸ್ತಾನ ಬಿಟ್ಟು ಬೇರೆ ಏನಾದ್ರು ಗೊತ್ತಿದ್ರೆ ಹೇಳಿ. ನನಗೆ ಇದೆ ಸರ್ ಅಭಿವೃದ್ಧಿ. ಏನು ಇಲ್ಲ. ಈಗ ಫಸ್ಟ್ ಆಫ್ ಆಲ್ ನಾನೊಬ್ಬ ಪತ್ರಕರ್ತ. ನೀವು ಪತ್ರಕರ್ತ ಅಲ್ಲ. ನಾನು ಓದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಅರ್ಧ ಓದಿರ್ತೀರಿ? ಇಲ್ಲ ಸರ್, ಫುಲ್ ಓದಿದ್ದೀನಿ. ಹೆಸರು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ, ಒಳ್ಳೆ ಕುಡುಕ್ರು ತರ ಗಾಂಜಾ ಹೊಡೆದಂಗೆ, ಡ್ರಗ್ ಅಡಿಕ್ಟ್ ತರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾ ಇರುತ್ತೆ. ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಬಾರ್ ನನ್ ಮಗನೇ. ಅಲ್ಲ ನೋಡು, ಚಲಿಸೋ ಬೆಳ್ಳಿ ಮೋಡ ಇಳಿದು ಬಾನಿನ್ನ ಕೂಡ ಕುಳಿತು ಮಾತಾಡೋ ಆಸೆ ಆಗಿದೆ. ನಿಮ್ ಟ್ಯಾಲೆಂಟ್ ಕಪ್ಪೆ ಚಿಪ್ಪಲ್ಲಿರೋ ಮುತ್ತಾಗಬಾರ್ದು, ಹೊರಗೆ ಬರಬೇಕು. ಅವಳ ಅಂದಾನ ಕುರಿತೆ ಮನಸ್ಸು ಬರದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ. ಏನ್ರೇ 3 ದಿವಸದಿಂದ ನಾನು ಹಿಂದೆನೆ ಸುತ್ತಾ ಇದ್ದೀರಲ್ಲ, ಏನ್ ವಿಷಯ? ಒಂದ್ ಚಾನ್ಸ್ ಬೇಕಾಗಿತ್ತು. ತುಂಬಾ ಚೆನ್ನಾಗಿ ಆಡ್ತಾರೆ, ಬೇಕಾದ್ರೆ ಟೆಸ್ಟ್ ಮಾಡಿ. ಪ್ರೀತಿನ ಇದು ನನ್ನಲ್ಲೇ ನಾನೇ ಇಲ್ಲ ಈಗ, ಯಾಕೋ ಯಾಕೋ ಯಾಕೋ. ವೆರಿ ಗುಡ್, ತುಂಬಾ ಚೆನ್ನಾಗಿ ಆಡ್ತೀಯ. ಈ ಹಾಡ್ನ ನೀನೇ ಹಾಡ್ತೀಯ. ಹಾಯ್ ನಾಗ್ಯ, ಕತ್ತಿ ಹೊಟ್ಟಿಯ ಮನುಷ್ಯ ಹುಟ್ಟಿ ಹಿರಿಯರಿಗೆ ಗೌರವ ಕೊಡೋದು ಗೊತ್ತಲ್ಲ ನಿನಗೆ? ಹಾಯ್ ನಾಗ್ಯ. ನೀನ್ ನನಗ್ ಬೈಬೇಡ. ಮತ್ತ ಹಿರಿಯರಿಗೆ ಗೌರವ ಕೊಡೋದು ಗೊತ್ತಲ್ಲ ನಿನಗೆ? ಹಾಯ್ ನಾಗ್ಯ ಅಂದಿಯಲ್ಲ. ನಾನು ಹಿರಿಯರಿಗೆ ಗೌರವ ಕೊಡ್ತಂಪ, ಆದ್ರ ನೀನು ಕೊಡಂಗಿಲ್ಲ. ಬೂಟಿಲ್ ಯಾರು ಹೊಡೆದಲ್ಲ ನಿನ್ನ? ನೀನ್ ನಿಜವಾಗ್ಲೂ ಗಂಡಸಾಗಿದ್ರಿ ನಿನ್ನ ಅನ್ನಿದ್ರಿಗೆ ಬಾ. ನೀನ್ ನಿಜವಾದ ಗಂಡಸ ಆದ್ರ ಬಾ ಅಂದಿಲ್ಲ. ಬರ್ತಾನೀಗ ನಿನ್ ಮನಿ ಮುಂದ ಬರ್ತಾನೀಗ. ನಮ್ ದೋಸ್ತನ್ ಕರ್ಕೊಂಡ ಬರ್ತಾನೆ. ಐತೆ ನಿನಗ?
ಯಾವ ಇವೆಲ್ಲ ಹಾಯ್ ಗಾಯ್ಸ್, ತುಂಬಾ ದಿನ ಆದ್ಮೇಲೆ ನಂಗೆ ಕ್ರಶ್ನ ಸಿಕ್ಕೋದು. ಇವ್ರು ಹೆಸರನ್ನ ಡಾಟಿಂಗ್ ಅಂತ ಕರೆದು ನನ್ನ ಕ್ರಶ್ ಇವರ, ನಾನು ಮತ್ತೆ ಕ್ರಶ್ ಅಂತ ಕರೀತೀವಿ. ಇವು ಮತ್ತೆ ಶುರು ಮಾಡಿದ್ವಪ್ಪ ಅನಿಷ್ಟ್ ಮುಂಡೆವು. ಅವ್ನ್ ಟಾಯ್ಲೆಟ್ ಬ್ರಷ್ ಇಸ್ತೀನಿ, ಎಲ್ಲಾರ ಮನೆ ಟಾಯ್ಲೆಟ್ ಉಜ್ಜಾಯ್ತು, ಈಗ ಪುನಃ ಇವಳ ಹತ್ರನೇ ಬಂದವನೆ. ಯಾಕೆ ಹೇಳ್ತಿಂದಂಗದೆ ಮೋಷನ್ ಹೋಗಿಲ್ವಾ? ಇಮೋಷನಲ್ ಡ್ಯಾಮೇಜ್. ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಅಕ್ಕೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ಯಾಕೆ ಲವ್ ಮಾಡ್ತಾವನೆ ಅವಳನ್ನ. ಗಂಡ ಬಿಟ್ಬಿಡವನಲ್ಲ. ಅಯ್ಯೋ ದೇವ್ರೆ, ನನ್ ಗಂಡ ದುಡಿಯಕ್ಕೆ ಅಂತ ಬೆಂಗಳೂರಿಗೆ ಹೋಗಿರೋದ ತಿಂಗಳಕ. ಹೊಟ್ಟೆ ಬಾಡಿಗೆ ಅಂತ ಬಜಾರಲ್ಲಿ ಬೆಣ್ಣೆ ಮಾರ್ಕೊಂಡು ಜೀವನ ಮಾಡ್ತಿದ್ದೆ. ಬೆಣ್ಣೆ ಬೇಕು ಅಂತ ಫೋನ್ ನಂಬರ್ ತಗೊಂಡು ನನ್ನೇ ಗದ್ದೆ ಕರ್ಕೊಂಡಿಲ್ಲ ನನ್ ಮಗ. ಹೌದೇನ್ಲ ಹಣ ಪ್ರೀತಿಸೋ ತಪ್ಪ. ಏನ್ ಮತ್ತೆ ಎಲ್ಲಿ ಹೊಂಟಿ, ಏನ್ ತೊಗೊಂಡ್ ಹೊಂಟಿ ಒಲೆ? ಇವ್ರು ಯಾರು? ಇವ್ರು ನಮ್ ದೋಸ್ತರು ಶಾಲೆಗ ಪ್ರಾಜೆಕ್ಟ್ ಹೇಳ್ಯಾರ, ಅದು ಯಾಕತ್ತೀವಿ ಕೇಳ ಹುಡುಗರಿ. ಇಟ್ಟು ದೊಡ್ಡ ಚೀಲದಾಗ ತೊಗೊಂಡ್ ಹೊಂಟಿ ಆಲೆ. ಬುಕ್ಕ ಕಾಪಿ ಪೆನ್ ಬಾಳವ್ರಿ ಅದಕ್ರಿ. ಕೇಳಿಲ್ಲಿ ಅದೇನ ಪ್ರಾಜೆಕ್ಟ್ ಮಾಡ್ಯಾನತ್ತ ಶಾಲೆಗ ಮನೆ ಸರ್ ಹೇಳಿದ್ರಲ್ಲ ಪ್ರೊಜೆಕ್ಟರ್, ಅದು ಅದು ಒಯ್ಯಾಕತ್ತಿ ನೀವ ಎಲ್ಲೆಲ್ಲಿ ಬಿಡಲ್ಲ. ಏನ್ ಮುದಕ ರಿಂಗ್ಟೋನ್ ಬರಾಕತ್ತೈತ ಅದು ಹಂಗ. ಜಾಸ್ತಿ ಯಾವ್ದು ಮಾಡತ್ತ ಯಾಕ? ಹೇಳೋದು ಮಾತು ಕೇಳಿನಿ. ಹೇಳ್ಬಿಡ ಸರಿಲೆ. ಗೊತ್ತಿರುವ, ನಾವೆಲ್ಲರೂ ನೋಡುವ, ನಾವೇನೂ ಮಾಡಲ್ಲ ಆಗದ, ಎಲ್ಲರೂ ಅದನ್ನೇ ಮಾಡುವ, ಮಾಡಿದಾಗ ಇನ್ನೊಬ್ಬರನ್ನು ಬೈಯುವ ಏಕೈಕ ಕಾಯಕ ಯಾವುದು ಬೆಂಗಳೂರಿನಲ್ಲಿ? ಅಣ್ಣನ ಆಸೆ ಏನಂದ್ರೆ ನೆಕ್ಸ್ಟ್ ಆಕ್ಷನ್ ಫಿಲಮ್ ಮಾಡಬೇಕು ಅಂತ ಅಣ್ಣನ ಆಸೆ ಇದೆ. ಸೊ ಅದಕ್ಕೋಸ್ಕರ ಅದ್ದೂರಿಯಾಗಿ ಅಣ್ಣನ ವೆಲ್ಕಮ್ ಮಾಡ್ಕೊಳ್ಳೋದು ಅಂತ ಎಲ್ಲ ಹುಡುಗೋದು. ಅಕ್ಕ, ನಿನಗೆ ಅಣ್ಣ, ನನಗೆ ಯಾಕೆ ಪ್ರಾಣ ತಿಂತೀಯ ಅಣ್ಣ ಅಂತ ನನಗೆ ಭಾಳ ಸರಿ ಅನಿಸ್ಬಿಟ್ಟಿದೆ. ಮತ್ತೆ ಈಗ ದರ್ಶನ್ ಅವ್ರ ಜೊತೆ ಒಟ್ಟಿಗೆ ಆಕ್ಟ್ ಮಾಡ್ಬೇಕು ಅವರು ಅಂತ ಅಭಿಮಾನಿಗಳು ಒತ್ತಾಯ ಇದೆ. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಹೌದು, ಅದ್ರ ಬಗ್ಗೆ ಹೇಳೋದಾದ್ರೆ ಬಾಸ್ ಜೊತೆ ಅವ್ರು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ, ಅದು ಮಾತ್ರ. ಹಂಗೆ ಮಚ್ ತಗೊಂಡ್ ಬಿಟ್ ಹಾಕಿದ್ರೆ ಸಾಕ್ಬಿಡ್ತೀನಿ. ಬಾಸ್ ಜೊತೆ ಅವರು ಏನಾದ್ರು ಫಿಲಮ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಅದು ಇಡೀ ಇಂಡಸ್ಟ್ರಿ ಹಿಟ್, ಅದು ರೆಕಾರ್ಡ್ ಗ್ಯಾರಂಟಿ ಆಲ್ ಓವರ್ ಇಂಡಿಯಾ. ನಿಮ್ಮ ನಾಲಿಗೆಗಳನ್ನ ತೆಗೆದುಕೊಂಡೋಗಿ ಎಲ್ಲಾದರೂ ಒಂದು ಕಡೆ ದಫನ್ ಮಾಡಿಬಿಡ್ಬೇಕು. ನಿಮ್ಮ ನಾಲಿಗೆಗಳಿಗೆ ಕಂಟ್ರೋಲ್ ಇಲ್ಲ. ಈ ಸಲ ಎಲ್ಲ ಹುಡುಗರು ಎಲ್ಲ ಊರುಗಳಿಂದ ಏನೋ ಯಾವ ಊರು ಗೊತ್ತಿಲ್ಲ ಪಾಪ, ಬೆಳಗಾವಿ, ಹುಬ್ಳಿ, ಧಾರವಾಡ ಎಲ್ಲೆಲ್ಲಿಂದ ಪಾಪ ಹುಡುಗರು ಫೋನ್ ಮಾಡಿಕೊಂಡು ಒಂದು ಹಾಕಿರುವಂಥ ಸಣ್ಣ ಪೋಸ್ಟ್ಗಳಿದೆ. ನಮ್ಮವರೆಲ್ಲ ನಾವು ಬರ್ತೀವಿ ಮೀಟ್ ಮಾಡಿ. ಹುಟ್ಟುಹಬ್ಬ ಬಂದರೂ ಭಯ ಆಗುತ್ತೆ. ಅಣ್ಣ ಅಣ್ಣ, ಅಕ್ಕ ಅಕ್ಕ ಹಾಕೋದು ಹಾಕಿದ್ದೆ. ಅವ್ರು ಯಾವ ಕಾಲದಲ್ಲಿ ಇವ್ರಿಗೆ ಅಣ್ಣನೋ, ಅವ್ರು ಯಾವ ಕಾಲದಲ್ಲಿ ಇವ್ರಿಗೆ ಅಕ್ಕನೋ. ಒಂದು ಆಸೆ ಇದೆ, ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ. ಅವಾಗ ಬಂದರೆ ಜನ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. 100% ಗೊತ್ತಿರೋದೆ. ಇಷ್ಟೆಲ್ಲ ಜನ ಪ್ರೀತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬೋದು. 100% ಅದು ಮಾಡೇ ಮಾಡ್ತೀನಿ. ನಗದೆ ಇನ್ನೇನು ಮಾಡಬೇಕು ಅದನ್ನು ನಗೆ ಪಾಟ್ಲಿಗೆ ಗುರಿಯೋ ಆಗೋ ಭಾಳ ಪರ್ಫೆಕ್ಟ್ ವಿಚಾರ. ಅದ್ರಲ್ಲಿ ಯಾವ ಅನುಮಾನನೂ ಬೇಡ. ರೀತಾನೆ ಸ್ವಾಮಿ ಇವನೇ ಸಾವುಕಾರ ನಂಗೆ ಸ್ವಾಮಿ. ಏನು ಕಂಟಾನಯ್ಯ ನಿಂದು? ಬಾಯಿ ಬಿಟ್ರೆ ಬಿದೋಗ್ತಿವಲ್ಲಯ್ಯ. ಅವ್ರ ಮನೆಗೆ ಯಾರನ್ನ ಸತ್ತೋಗವ್ರ? ರಾಜಾ, ಈಗ ಇದನ್ನೆಲ್ಲ ಮರ್ತ್ಬಿಡು. ಬೆಳಿಗ್ಗೆ ಅಷ್ಟಕ್ಕೆ ಎಲ್ಲ ಸರಿ ಹೋಯ್ತದೆ.